ಕೆಂಪುಕೋಟೆ ಸ್ಫೋಟದ ಮಾಹಿತಿಯನ್ನು ಪಡೆದಿದ್ದಾರೆ ರಾಷ್ಟ್ರಪತಿಗಳು. ಕೇಂದ್ರ ಗೃಹ ಸಚಿವರಿಗೆ ಫೋನ್ ಮಾಡಿದ ರಾಷ್ಟ್ರಪತಿ ಮುರ್ಮು ಅವರು ನಿನ್ನೆ ನಡೆದಂತಹ ದೆಹಲಿ ಕೆಂಪುಕೋಟೆ ಸ್ಫೋಟದ ಮಾಹಿತಿಯನ್ನ ಪಡೆದಿದ್ದಾರಂತೆ ರಾಷ್ಟ್ರಪತಿಗಳು. ಕೇಂದ್ರ ಗೃಹ ಸಚಿವರಿಗೆ ಕಾಲ್ ಮಾಡಿ ರಾಷ್ಟ್ರಪತಿ ಮುರ್ಮು ಅವರು ಪರಿಶೀಲನೆ ನಡೆಸಿದ್ದಾರೆ. ಅಮಿತ್ ಶಾರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ದ್ರೌಪದಿ ಮುರ್ಮು ಅವರು. ಸದ್ಯದವರೆಗೆ ತನಿಖೆ ಹೇಗಿದೆ, ಉಗ್ರರ ಮೂಲ ಯಾವುದು ಅನ್ನೋದನ್ನ ಫೋನ್ ಕಾಲ್ ಮೂಲಕ ಅಮಿತ್ ಶಾ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ ಹೇಗೆ ಪ್ಲಾನ್ ಮಾಡಲಾಗಿತ್ತು, ಭಯೋತ್ಪಾದಕರ ಬೇಟೆ ಹೇಗೆ ನಡೆದಿದೆ, ತನಿಖೆ ಹೇಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸ್ಫೋಟದಲ್ಲಿ ಗಾಯಗೊಂಡವರ ಸ್ಥಿತಿ ಹೇಗಿದೆ ಅಂತ ಕೂಡ ಕೇಳಿದ್ದಾರೆ. ರಾಷ್ಟ್ರಪತಿ ಮುರ್ಮು ಕೇಳಿದ ಸಂಪೂರ್ಣ ಮಾಹಿತಿಯನ್ನ ಅಮಿತ್ ಶಾ ಅವರು ನೀಡಿದ್ದಾರೆ. ಅಮಿತ್ ಶಾರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯದವರೆಗೆ ತನಿಖೆ ಹೇಗಿದೆ, ಉಗ್ರರ ಮೂಲ ಯಾವುದು, ಹೇಗಾಯಿತು ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರ ಹತ್ತಿರ. ಅಮಿತ್ ಶಾ ಅವರು ಕೂಡ ರಾಷ್ಟ್ರಪತಿ ಮುರ್ಮು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಗಾಯಗೊಂಡವರ ಸ್ಥಿತಿ ಹೇಗಿದೆ ಅಂತ ಕೂಡ ಕೇಳಿದ್ದಾರೆ. ಈಗಾಗಲೇ ದೆಹಲಿ ಸರ್ಕಾರ ಮೃತಪಟ್ಟ ಕುಟುಂಬಸ್ಥರಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಇನ್ನು ಕೇಂದ್ರ ಸರ್ಕಾರ ಏನೆಲ್ಲ ಆರ್ಥಿಕ ನೆರವು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೇಡಿ ಟೆರರಸ್ ಶಾಹಿನ್ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕಿದ್ದೇನು? ತನಿಖೆ ವೇಳೆ ಉತ್ತರ ಪ್ರದೇಶದಲ್ಲಿರೋ ಶಾಹಿನ್ ಮನೆ ಜಾಲಾಡಿದ್ದಾರೆ ಪೊಲೀಸರು. ನನ್ನ ಮಗಳು ಭಯೋತ್ಪಾದಕಿ ಎಂದು ನಾನು ನಂಬುವುದಿಲ್ಲ ಅಂತ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಆದರೂ ಸಹಿತ ಪೊಲೀಸರು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಡಾಕ್ಟರ್ ಶಾಹಿದ್ ವಿಚಾರಕ್ಕೆ ತಂದೆ ಸಯೀದ್ ಅನ್ಸಾರಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಬಂದು ನಮ್ಮ ಮನೆಯನ್ನ ಶೋಧಿಸಿದ್ದಾರೆ. ಅವರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ. ನನ್ನ ಮಗಳು ಭಯೋತ್ಪಾದಕಿ ಎಂದು ನಾನು ಕೇಳಿದ್ದೇನೆ, ಆದರೆ ಅದನ್ನು ನಂಬೋದಕ್ಕೆ ಆಗ್ತಿಲ್ಲ ಎಂದು ಶಾಹಿನ್ ತಂದೆ ಹೇಳಿಕೊಂಡಿದ್ದಾರೆ. ಉಗ್ರರ ರಕ್ತದ ಕುಳಿಗೆ ಬೆಚ್ಚಿ ಬಿದ್ದಿದೆ ಒಂದು ಕಡೆ ರಾಷ್ಟ್ರ ರಾಜಧಾನಿ, ಮತ್ತೊಂದು ಕಡೆ ಲೇಡಿ ಭಯೋತ್ಪಾದಕಿ. ಶಾಹಿನ್ ಮನೆಯನ್ನ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಉತ್ತರ ಪ್ರದೇಶದಲ್ಲಿರೋ ಶಾಹಿನ್ ಮನೆಯನ್ನ ಪೊಲೀಸರು ಜಾಲಾಡಿದ್ದಾರೆ. ಇನ್ನು ಜಾಲಾಡುವ ವೇಳೆ ತಂದೆ ನನ್ನ ಮಗಳು ಭಯೋತ್ಪಾದಕಿ ಅಲ್ಲ ಅಂತ ಒಂದು ಕಡೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಶಾಹಿದ್ ವಿಚಾರಕ್ಕೆ ತಂದೆ ಸಯೀದ್ ಅನ್ಸಾರಿ ಅವಳು ಭಯೋತ್ಪಾದಕಿ ಅನ್ನೋದನ್ನ ನಂಬೋದಕ್ಕೆ ಆಗ್ತಿಲ್ಲ ಎಂದಿದ್ದಾರಂತೆ.